बेंगलुरु पुलकेशी नगर विधानसभा क्षेत्र के माननीय विधायक श्री एसी श्रीनिवास जी ने आज अपने क्षेत्र के कई वार्डों का दौरा करते हुए विकास कार्यों का निरीक्षण किया। इस अवसर पर पुलकेशी नगर वार्ड ब्लॉक एससी अध्यक्ष श्री चलापथी और डीजे हल्ली वार्ड ब्लॉक अध्यक्ष श्री टीआर रिजवान अली भी उनके साथ मौजूद रहे। दिन की शुरुआत में एलआर बंडा वार्ड कार्यालय का निरीक्षण किया गया, जहां विधायक श्री एसी श्रीनिवास जी ने अधिकारियों को जनता की समस्याओं के समाधान और प्रशासनिक कार्यों की गति बढ़ाने के निर्देश दिए। इसके बाद सुबह 10:30 कावेरी नगर कावल बायरा संद्रा वार्ड में नालों के सुधार और सड़कों के डामरीकरण के कार्य की शुरुआत गुड़ली पूजा से की गई। सुबह 11 बजे डीजे हल्ली वार्ड में नए ड्रिंकिंग वाटर आरओ प्लांट का शुभारंभ माननीय विधायक द्वारा किया गया, जिससे स्थानीय निवासियों को स्वच्छ पेयजल उपलब्ध होगा। इसके पश्चात 11:45 आईटीआई लेआउट एसके गार्डन वार्ड में नालों के सुधार और सड़कों के डामरीकरण के कार्य का गुड़ली पूजा कर विधिवत शुभारंभ किया गया। इन सभी कार्यक्रमों में स्थानीय पार्षद, बीबीएमपी अधिकारी, कांग्रेस कार्यकर्ता और क्षेत्र के नागरिक बड़ी संख्या में उपस्थित रहे। इस अवसर पर विधायक श्री एसी श्रीनिवास जी ने कहा कि क्षेत्र के सर्वांगीण विकास और जनता की सुविधा के लिए ये कार्य किए जा रहे हैं। हर वार्ड में बेहतर सड़कें, स्वच्छ नालियां और स्वच्छ पेयजल हमारी प्राथमिकता है। रिपोर्ट बेंगलुरु समाचार पुलकेशी नगर। ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ಕಾವಲ್ಬೈಲ್ಸಂದ್ರದ ಕಾವೇರಿ ನಗರ ಮತ್ತು ಮೋದಿ ರೋಡಲ್ಲಿ ನಾವು ವಾಟರ್ ಟ್ಯಾಂಕ್ ಉದ್ಘಾಟನೆ ಮತ್ತು ನಮ್ಮ ಎಸ್ ಕೆ ಗಾರ್ಡನ್ಗೆ ಸಂಬಂಧಪಟ್ಟಂಥ ನಮ್ಮ ಇಲ್ಲಿ ಐಟಿಐ ಲೇಔಟ್ ಅಲ್ವಾ, ರಸ್ತೆ, ಡ್ರೈನೇಜು ಹಾಗೂ ಸ್ಯಾನಿಟರಿ ಕ್ಲೀನಿಂಗ್ ಎಲ್ಲ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ। ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಸರ್ಕಾರದ ನೇತೃತ್ವದ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿಯಾಗಿ ಫಾಸ್ಟಾಗಿ ನಡೀತಾ ಇದೆ। ನಮ್ಮ ಪುಲಕೇಶಿ ನಗರ ವಿಧಾನಸಭೆ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದೆ। ಎಲ್ಲ ನಮ್ಮ ಸರ್ಕಾರದ 5 ಗ್ಯಾರಂಟಿ ಮತ್ತು ಅವರ ಒಂದು ಶ್ರಮ ನಮ್ಮ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗ್ತಾ ಇದೆ। ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪೂರ್ಣಗೊಳ್ಳುತ್ತೆ ಸರ್? ಈಗ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ವಿತಿನ್ ಒಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ। ಥ್ಯಾಂಕ್ ಯು। ಹಾಂ, ಇದು ಈ ಪ್ಯಾಕೇಜ್ 10 ಕೋಟಿ ಇರಬೇಕು। आज पुलकेशी नगर के अंदर हमारे अजीज एसी श्रीनिवास जी एमएलए हमारे पुलकेशी नगर के पुलकेशी नगर को विजिट करें और वार्ड नंबर 32 में आज रोडों का और ड्रेनेज का काम का पूजा हुआ। उसके बाद एक मोती रोड में वाटर प्लांट का एक उद्घाटन हुआ। आज हमें एसके गार्डन में आईटी लेआउट में है, आज इसका भी है ना, रोड और सैनिटरी का काम का और नाले का काम का आगाज हुआ। आज ನನ್ನ ಹೆಸರು ಚಲಪತಿ ಅಂತ, ಪುಲಕೇಶಿ ನಗರ ಬ್ಲಾಕ್ ಪ್ರೆಸಿಡೆಂಟ್ ನಾನು। ನಮ್ಮ ಜೊತೆಯಲ್ಲಿ ಎಸ್ಸಿ ಬ್ಲಾಕ್ ಪ್ರೆಸಿಡೆಂಟ್ ನಾಗರಾಜ್ ಅವರು, ಆಮೇಲೆ ಜನರಲ್ ಅವರು, ಇಸ್ಮಾಯಿಲ್ ಅವರು, ಮಹಿಳಾ ಅಧ್ಯಕ್ಷವಾಗ ರಸ್ನಾ ಬಾನು, ಇವರೆಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ಒಟ್ಟಿಗೆ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ। ಇವಾಗ ಫಸ್ಟು ನಮ್ಮ ಡಿಜಿಎಲ್ ವಾರ್ಡ್ 32ನಲ್ಲಿ ಇಂಪ್ರೂವ್ಮೆಂಟ್ ಆಫ್ ಡ್ರೈನ್ ಆ್ಯಂಡ್ ರೋಡ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ। ಪೂಜೆ ಕಾವಲ್ ಪೈಸಂದ್ರದಲ್ಲಿ ಪೂಜೆ ಆಗಿದೆ। ಆಮೇಲೆ ವಾಟರ್ ಪ್ಲಾಂಟ್ ಆರ್ಒ ಪ್ಲಾಂಟು ಪೂಜಾ ಡಿಜೆಲ್ನಲ್ಲಿ ಅದು ಆಗಿದೆ, ರಿಟರ್ನ್ ಇಲ್ಲ, ಓಪನ್ ಆಗಿದೆ। ಆಮೇಲೆ ಇಲ್ಲಿ ಐಟಿಐ ಲೇಔಟ್ನಲ್ಲಿ ಆಸ್ಫಾಲ್ಟ್, ಡ್ರೈನ್ ಆ್ಯಂಡ್ ಸ್ಯಾನಿಟರಿ ವರ್ಕ್ ಇದೆ, ಇದೆಲ್ಲ ಕೆಲಸ ನಡೀತಾ ಇದೆ। ನಾವು ಆಮೇಲೆ ಡಿಜೆಲ್ನಲ್ಲಿ ವಾಟರ್ ಇಲ್ಲ, ಆ್ಯಕ್ಚುಲಿ ಅವ್ರಿಗೆಲ್ಲ ಪೈಪ್ಲೈನು ಹಾಕಿ ಕೊಡ್ತಾ ಇದ್ದೀನಿ। ಅದು ವಾಟರ್ ಸಮಸ್ಯೆ ಇರೋದ್ರಿಂದ ಒಂದೊಂದು ವಾರದಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡ್ತದೆ। ಆ್ಯಂಡ್ ಬೋರ್ವೆಲ್ದು ಅದು ರಿಪೇರಿ ಎಲ್ಲ ಮಾಡಿದ್ದೀವಿ, ಅದು ಕಂಪ್ಲೀಟ್ ಆಗಿದೆ। ಉರ್ದು ಸ್ಕೂಲ್ ಹತ್ರ ಡೆಬ್ರೀಸ್ ಸ್ವಲ್ಪ ಇದೆ, ಅದು ಈ ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀವಿ ಸರ್। ಎಜುಕೇಷನಲ್ಲಿ ನಾವು ಇವಾಗ ಸಾಹೇಬ್ರು ಫಂಡ್ಸ್ ತಗೊಂಡ್ಬಂದಿದ್ದಾರೆ, ಉರ್ದು ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕಂತ। ಅದು ದೊಡ್ಡ ಪ್ರಾಜೆಕ್ಟ್, ಅದು ಮಾಡೋಕ್ಕೆ ಅತಿ ತೊಂದರೆಯಲ್ಲಿ ಮಾಡಿಬಿಡ್ತಾರೆ। ನಮ್ಮ ಎಸಿ ಶ್ರೀನಿವಾಸ ಸಾರ್ದು ನೇತೃತ್ವದಲ್ಲಿ ಈ ಕೆಲಸ ಎಲ್ಲ ಫಂಡ್ಸ್ ತುಂಬ ಜಾಸ್ತಿ ತಗೊಂಡು ಬಂದು ಕೆಲಸ ಮುಂದಕ್ಕೆ ನಡೀತಾ ಇದೆ। ಇಲ್ಲ, ಕೇಳ್ತಾ ಇಲ್ಲ। ಹೌದೌದು ಸರ್। ಅದು ಆಕ್ಚುಲಿ ನೆಕ್ಸ್ಟ್ ಒಂದು 2 ಮಂತ್ನಲ್ಲಿ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ।
ಪ್ರಾಜೆಕ್ಟ್ ರೆಡಿ ಆಮೇಲೆ 1.5 year ನಲ್ಲಿ ಕಂಪ್ಲೀಟ್ ಮಾಡ್ತಾ ಅಂತ ಸಾಹೇಬ್ರು ಹೇಳಿದ್ದಾರೆ. ಅದು 100% ಮಾಡ್ಕೊಡ್ತಾರೆ. ನಾವು ಮಾಡ್ತಾ ಇದ್ದೀವಿ ಸರ್. ನಾವು ನಮ್ಮ ಪುಲಿಕೇಶನಲ್ಲಿ ನಮ್ಮ 3 ವಾರ್ಡ್ನಲ್ಲಿ ಸಗಾಯಿಪುರಂ ಅಂಡ್ SK ಗಾರ್ಡನ್ ಅಂಡ್ ದೇವರಜೀವ್ನಲ್ಲಿ 78ನಲ್ಲಿ ಆಸ್ಫಾಲ್ಟು ಪ್ಲಸ್ ಗುಂಡಿಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಆಕ್ಚುಲಿ